ಜಗತ್ತಲ್ಲಿರೋರಿಗೆಲ್ಲ ಬೆಂಗಳೂರು ಒಂದು ಊರಾದರೆ ಇಲ್ಲಿರೋ ನಮಗೆ ಈ ಬೆಂಗಳೂರೇ ಒಂದು ದೊಡ್ಡ ಜಗತ್ತು. ಇಷ್ಟು ದೊಡ್ಡ ಜಗತ್ತಲ್ಲಿ ಗತ್ತು ಗಮ್ಮತ್ತು ಮಾಡಬೇಕಂದ್ರೆ ಕಸರತ್ತು ಮಾಡಲೇಬೇಕಲ್ವಾ. ಕೆಲವರು ಗಮ್ಮತ್ತು ಮಾಡೋಕ್ಕೆ 9 to 6 ಜಾಬ್ ಮಾಡ್ತಾರೆ, ಇನ್ನೂ ಕೆಲವರು ದಿನ ಪೂರ್ತಿ ಕೆಲಸ ಮಾಡ್ತಾರೆ. ನಾವು ದುಡಿಯೋಕೆ ರೆಡಿ ಇದ್ದರೆ 24 ಗಂಟೆನೂ ದುಡಿಬೋದು. ಹೀಗೆ ಸಾವಿರಾರು ಜನ ಸಾವಿರಾರು ಕನಸು ಇಟ್ಕೊಂಡು ಅವ್ರು ಸಾವಿರಾರು ಕನಸನ್ನ ನೆನ್ಸು ಮಾಡ್ಕೊಳಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಅದರಲ್ಲಿ ನಾವು ಒಬ್ಬರು. ನಮ್ಮದೇನು ಅಂಥ ದೊಡ್ಡ ಕನಸಿಲ್ಲ, ಊರಲ್ಲಿ ಮನೆ ಖರ್ಚಿಗೆ ಅಂತ ತಿಂಗಳ ದುಡ್ಡು ಕಳಿಸಿದ್ರೆ ಸಾಕು, ದೊಡ್ಡ ಜವಾಬ್ದಾರಿನೇ ಮುಗಿತೈತಿ. ಅವ್ರು ಕೂಡ ಅಷ್ಟು ದುಡ್ಡಲ್ಲಿ ಇಷ್ಟು ದುಡ್ಡು ಮನೆಗೆ ಕಳಿಸಿ ಮಿಕ್ಕಿದ್ದು ಇಷ್ಟರಲ್ಲಿ ತಿಂಗಳು ಪೂರ್ತಿ ಜೀವನ ಮಾಡೋದೇ ಈ ನಮ್ಮ ಟೆಕ್ಕಿ ಜೀವನ. ನಮ್ಮ ಲೂಪ್ ಸ್ಟಾರ್ಟ್ ಆಯ್ತು ನೋಡಿ ಇವಾಗ. ಎದ್ದಾಳಪ್ಪ ಹೀರೋ, ಆಫೀಸಿಗೆ ಲೇಟ್ ಆಯಿತು. ನೀನು ಲೇಟ್ ಆದರೆ ನನಗೂ ಲೇಟ್ ಆಗುತ್ತೆ. ದಿನ ಇಡ್ತೀನಲ್ಲೋ, ಮತ್ತೇನೋ ಕೇಳ್ತೀಯ? ಸರಿ, ನಾ ಸ್ನಾನ ಮಾಡ್ಕೊಂಬರ್ತೀನಿ, ರೆಡಿ ಆಗಿರು. ಸರಿ, ನೀ ಸ್ನಾನ ಮಾಡ್ಕೊಂಬ, ನಾನು ರೆಡಿಯಾಗಿ ಫೋನಲ್ಲಿ ಮಾತಾಡ್ತಾ ಇರ್ತೀನಿ. ಸರಿ ಬಿಡು. ನಂದೇನೈತಿ ಅದೇ ಕೆಲಸ. ನಂದಾಯ್ತು, ನಿಂದಾಯ್ತಾ? ತಿಂಡಿ ಅಲ್ಲ, ಇವಾಗ ಮಾಡಬೇಕು. ಹಾಂ ಸರಿ, ಬಾಯ್, ಟೈಮ್ ಆಯ್ತು, ಹೊರಡ್ತೀನಿ. ಏಯ್ ಡೋರು. Good morning, good evening, life is struggling, full looping.
ಕ್ಲಾಸಿ ಆದ್ರೂ ಚೂರು ಸಾಸಿ. ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಲೈಫ್ ಸ್ಟ್ರಗ್ಲಿಂಗು ಫುಲ್ ಲೂಪಿಂಗು. ಬಡ್ಕೊಳ್ಳುತ್ತ ಬೇಡ ಅಂದ್ರು 8 ಕಾಲ ರಾಮು. ಮಾರ್ನಿಂಗು ತಿಂಡಿಗಂತೂ ಫಿಕ್ಸು ಬ್ರೆಡ್ ಜಾಮು. ಕಷ್ಟ ಬಂದ್ರೆ ಜೈ ಶ್ರೀರಾಮು. ಏನೇ ಆಗ್ಲಿ ನಾ ಮಾಡಲ್ಲ ಸ್ಕ್ಯಾಮು. ಡ್ರೆಸ್ ಸ್ವಲ್ಪ ಜಿಂಚಾಕು, ಸ್ನಾನ ಮಾಡ್ದೆ ಸೆಂಟ್ ಹಾಕು. ಚಿಂತೆಗಿಂತ ಬಿಟ್ಟಾಕು, ಆಫೀಸಲ್ಲಿ ಸೈಟ್ ಹಾಕು. ಲೈಫಲ್ಲಿ ಕಷ್ಟಗಳು ಇನ್ನೆಷ್ಟು, ಕಟ್ಟಿ 3 ಬ್ಯಾಂಕಿಗೆ ಇಂಟ್ರೆಸ್ಟು. ಕೋರ್ಸು ಮಾಡಿ ಜಾಬು ತಗೋ, ಸ್ಕಿಲ್ ಆಗಿ ಹೈಕು ತಗೋ. ಎಂಪ್ಲಾಯ್ ಆಫ್ ದ ಮಂತ್ ತಗೋ, ಸಿಕ್ಕಾಪಟ್ಟೆ ಪ್ರೆಷರ್ ತಗೋ. ಮುಗ್ಸಿ ಟಾಸ್ಕ್ಗಳ ಫುಲ್ ಸುಸ್ತಾಯ್ತಲ್ಲ. ತಿಂಗಳ ಸಂಬಳ ಬರ್ತಾ ಇದ್ರೆ ಸಂಬಳ. ಕಾಸು ಖರ್ಚು ಮಾಡ್ತೀನಿ ಸರ ಮಂತ್ ಎಂಡ್ ಬಂದಾಗ ಹಾರೋ ಹಾರ. ಓ ಮೈ ಗಾಡು ಪ್ಲೇಸ್ ಕಾಪಾಡು, ಸಾಕಿ ಪಾಡು IT ಪಾಡು. ಮಾರ್ನಿಂಗು ಈವ್ನಿಂಗು ಕೋಡಿಂಗು ಲೂಪಿಂಗು. ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಲೈಫ್ ಕೋಡಿಂಗು ಫುಲ್ ಲೂಪಿಂಗು. ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಲೈಫ್ ಕೋಡಿಂಗು ಫುಲ್ ಲೂಪಿಂಗು. ಎದ್ದಾಳು ಅಳಿ, ಇವತ್ತೊಂದಿನ ಹೋದರೆ ನಾಳೆ ನಾಡಿದ್ದು ಆರಾಮ್ ಮಲ್ಕೋಬೋದು. ಇಲ್ಲಲ್ಲ ಇವತ್ತು ಯಾಕೋ ಮನ್ಸಿಲ್ಲ, ನೀವು ಹೋಗ್ಬಾ. ಯಾಕಳಿ ಏನಾಯ್ತು? ದಿನ ಅದೇ ಕೆಲಸ, ಅದೇ ರೂಟೀನ್ ವರ್ಕು, ದಿನ ಅದೇ ಮಾಡಿ ಬೇಜಾರಾಗ್ತಿದೆ. ಲೀವ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಬೋರ್ ಆಗಲ್ವಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಬೋರು ಅಂತೀಯ, ಮೂಡ್ ಬೇರೆ ಸರಿ ಇಲ್ಲ ಅಂತೀಯ, ಲೀವ್ ಬೇರೆ ಹಾಕಿಯ, ವೀಕೆಂಡೂ ಬಂತು. ಸರಿ ಪಾರಿವಾಳ ಆಗು. ಸರಿ ಹಾರ್ತೀನಿ ನೋಡಿ ಇವಾಗ. ಆರ್ತಿಯ ಇರು, ನಂಗೆ ಟೈಮ್ ಆಯ್ತು, ಶರ್ಟ್ ಚೇಂಜ್ ಮಾಡ್ಕೊಂಬರ್ತೀನಿ. ಈ ರೂಟೀನ್ ಲೈಫಿಗೆ ಒಂದು ಬ್ರೇಕ್ ಕೊಟ್ಟು, ಈ ಜಂಜಾಟ ಈ ಕಿರಿಕಿರಿ ಎಲ್ಲ ಬಿಟ್ಟು ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಹಲೋ ಎವ್ರಿವನ್. ಯಾಕಪ್ಪ ಅಷ್ಟು ಜೋಶಲ್ಲಿ ಮಾತಾಡ್ತಿದ್ದೀನಂದರೆ, ಸೊ ನಾವು ರೈಡ್ ಹೋಗ್ತಿದ್ದೀವಿ. ಅದಷ್ಟೇ ಅಲ್ಲ, ವೀಕೆಂಡ್ ಅಂತ ರೈಡ್ ಹೋಗ್ತಿದ್ದೀವಿ. ಸೊ ನಮ್ಮ ರೈಡ್ ಬಂದುಬಿಟ್ಟು ಸಕಲೇಶ್ಪುರ. ಸೊ 2 ದಿವಸ ಸ್ಯಾಟರ್ಡೆ ಆ್ಯಂಡ್ ಸಂಡೇ, ಗೊತ್ತಲ್ಲ ವೀಕೆಂಡು. ಸೊ ವಿ ಗೋನಾ ಎಂಜಾಯ್ ದೇರ್. ಸೊ ಆ್ಯಸ್ ಆಫ್ ನೌ ನಾನು ಜಸ್ಟ್ ಒಬ್ಬನೇ ಹೋಗ್ತಿದ್ದೀನಿ, ಸೋಲೋ ರೈಡ್. ಸ್ವಲ್ಪ ನನ್ನಲ್ಲಿ ನಾನು ಹೊಡ್ಕೊಳೋದಕ್ಕೆ. ಓಕೆ, ಸೊ ಬನ್ನಿ, ಬ್ಯಾಗೆಲ್ಲ ರೆಡಿ ಇದೆ. ಲೆಟ್ ಮೀ ಜಸ್ಟ್ ಲಾಕ್ ದ ಡೋರ್. ಬೀಗನೂ ಇದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 1 o'clock ಆಗಿ ಬಂದಿದೆ. ಎಷ್ಟು ವಿಶಾಲವಾಗಿದೆ ಅಲ್ಲ. ಸೊ ಕೆಲವೊಂದು ಸತಿ ಹೊರಗಡೆ ಮಲ್ಕೊಂಬಿಡ್ತೀನಿ. ತಂಪು ಗಾಳಿ ಇರುತ್ತೆ, ಒಳ್ಳೆ ವೆದರು. ಓಕೆ, ಲೆಟ್ಸ್ ಗೆಟ್ ದ ಬ್ಯಾಗ್ ಆ್ಯಂಡ್ ಗೋ. ಸದ್ಯಕ್ಕೆ ಎಲ್ಲ ಸೆಟ್ ಆಗಿದೆ. ಸೊ ಈಗ ಮ್ಯಾಪ್ ಹಾಕ್ಕೊಂಡು ಶಿಸ್ತಾಗಿ ಹೋಗ್ತಿರೋದು ಸಕಲೇಶ್ಪುರಕ್ಕೆ. ಬೆಸ್ಟ್ ಪಾರ್ಟಪ್ಪ ಅಂದರೆ ಟ್ರಾವೆಲಿಂಗಿಂದ ಬೆಂಗಳೂರಲ್ಲಿ ನೈಟ್ ಹೊತ್ತು ಟ್ರಾವೆಲ್ ಮಾಡಬೇಕು. ಯಾಕಂದರೆ 0 ಟ್ರಾಫಿಕ್ ಇರುತ್ತೆ. ಸೊ ಪೀಸ್ಫುಲ್ಲಾಗಿ ಹೋಗ್ಬೋದು. ಬೆಳಗ್ಗೆ ಅಷ್ಟೊತ್ತಿಗೆ ಮುಟ್ತಿರೋ ಕರೆಕ್ಟಾಗಿ. ಸಾಯಂಕಾಲ ಏನಾರ ಬಿಟ್ವಿ ಅಂದರೆ ಬೆಳಗ್ಗೆನೇ ಮುಟ್ತೀರ, ಬಟ್ ಸಾಯಂಕಾಲ ಬಿಡ್ತೀರ ಅಷ್ಟೇ. ಓಕೆ, ದೇವರೇ ಕಾಪಾಡಪ್ಪ.
ಓಕೆ ಲೆಟ್ಸ್ ಸ್ಟಾರ್ಟ್. ಒಂದು ಸ್ಮಾಲ್ ಬ್ರೇಕ್ ತೊಗೊಳೋಣ. ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೆ. ಸೊ 3 hours ಕಂಟಿನ್ಯೂಸ್ ರೈಡ್. ಸೊ ನಾನು ದೇವನಹಳ್ಳಿ ಹಾಸನ್ ಟೋಲ್ ಇದೆಲ್ಲ, ಸೊ ಅಲ್ಲಿ ನಿಲ್ಲಿಸಿದ್ದೆ. 1 o'clock ಸ್ಟಾರ್ಟ್ ಮಾಡಿದ್ದು, ಈಗ 4 ಆಗಿದೆ. ಸೊ ಇನ್ನೊಂದು 15 kilometers ಇದೆ ಅಂತ ಹಾಸನ್ನು. ಸೊ ಅಲ್ಲೊಂದು ಆರಾಮ ಬ್ರೇಕ್ ತೊಗೊಂಡು ಹೋಗಿ ಆಮೇಲೆ ಸಕಲೇಶ್ಪುರ ಸೈಡ್ ಹೋಗೋದು. ಸ್ವಲ್ಪ ಚಳಿ ಆಗ್ತಿದೆ, ಬಟ್ ಫುಲ್ ಕವರ್ಡ್ ಆಗಿದ್ದರಿಂದ ಅಷ್ಟೇನು ಅನಿಸ್ತಿಲ್ಲ. ಇಲ್ಲಿಂದ ಒಂದು 40 minutes ಅಷ್ಟೇ. ಮಂಜರಾಬಾದ್ ಫೋರ್ಟ್ ಸ್ಟಾರ್ ಶೇಪಲ್ಲಿದೆ ಅಲ್ಲ, ಸೊ ಅದನ್ನು ನೋಡೋಣ ಅಂತ. ಮೋಸ್ಟ್ ಆಫ್ ದಮ್ ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಬಟ್ ಹೇಳೋಣ ಅನಿಸ್ತದೆ. 8 ಗಂಟೆ ಓಪನ್. ಥ್ಯಾಂಕ್ಸ್ ಅಣ್ಣ. ಸೊ ಮಂಜರಾಬಾದ್ ಫೋರ್ಟ್ ಐತಲ್ಲ, ಅದು 8 ಗಂಟೆಗೆ ಓಪನ್ ಅಂತೆ. ದಟ್ಸ್ ವೈ ಫಸ್ಟ್ ನಾವು ರಕ್ಷಿದಿ ಹಾಂ ಆ ಎಸ್ಟೇಟಿಗೆ ಹೋಗ್ಬೇಕು. ಸೊ ಅಲ್ಲೊಂದು ಸ್ವಲ್ಪ ನೋಡ್ಕೊಂಡು ಇಲ್ಲಿ ವಾಪಸ್ ಬಂದ್ಬಿಡೋಣ. ಅಷ್ಟೊತ್ತು 8 ಗಂಟೆ ಆಗುತ್ತೆ. ದೆನ್ ವಿಲ್ ಗೋ ಟು ಹೊಸಹಳ್ಳಿ ಬೆಟ್ಟ. ಹೊಸಹಳ್ಳಿ ಬೆಟ್ಟ ಒಂದು ಶೂಟಿಂಗ್ ಸ್ಪಾಟು. ಫುಲ್ ಗ್ರೀನರಿ ತುಂಬಿರುತ್ತೆ. ಮೋಸ್ಟ್ಲಿ ಇದೆ ಅನಿಸುತ್ತೆ, ಕೇಳ್ಬೇಕು. ಮನೆ ಮಸ್ತಿದೆ ಅಲ್ಲ, ಶೂಟಿಂಗ್ ಮಾಡೋಕ್ಕೆ ಮಸ್ತಿದೆ. ಯಾವ್ದಾರ ಮನೆ, ಐ ಮೀನ್ ಸ್ಟೋರಿ ಏನಾರ ಇತ್ತಂದರೆ ಒಳ್ಳೆ ಶೂಟಿಂಗ್ ಮಾಡ್ಬೋದು. ಮಸ್ತಿದೆ ಪ್ಲೇಸ್. ರಕ್ಷಿದಿ ಎಸ್ಟೇಟ್ ಅಣ್ಣ ನೋಡ್ಬೋದಾ? ಕಾಫಿ ಎಸ್ಟೇಟ್ ಹಾಂ ನೋಡ್ಬೋದಲ್ಲ, ಇಲ್ಲೇ ಇದ್ದಾರ ಮೇಲ್ಗಡೆ. ಥ್ಯಾಂಕ್ಸ್ ಅಣ್ಣ. ಗಾಡಿ ತೊಗೊಂಡು ಹೋಗ್ಬೋದಾ? ಸರಿ, ಥ್ಯಾಂಕ್ಸ್. ಎಷ್ಟು ದೂರ ಆಯ್ತು ಯಾರಿಗೆ ಗೊತ್ತು. ಮೋಸ್ಟ್ಲಿ ಇದ್ದೇನಾ, ನೋಡೋಣ. ಈ ಕಡೆ ಹೋಗೋಣವಾ? ಯಾವ್ದಾರ ಒಂದು ಒಳ್ಳೆ ಸ್ಪಾಟ್ ಸಿಕ್ಕರೆ ಶೂಟ್ ಮಾಡೋಕ್ಕೆ ಚೆನ್ನಾಗತ್ತೆ. ಏನೋ ಹಾಕಿದ್ದಾರೆ, ರೋಬೋಸ್ಟೋ ಬ್ಲಾಕ್ ರಕ್ಷಿದಿ ಎಸ್ಟೇಟ್. ಇದು ಬೇಡ, ಇಲ್ಲಿ ಕೆಳಗೆ ಆಯಿತು. ಆ ಕಡೆ ಹೋಗೋಣಂತ. ಒಬ್ಬನೇ ಬರೋದ್ರಲ್ಲೂ ಮಜಾ ಇದೆ, ಆದರೂ ಭಯ ಇದೆ. ವ್ಯೂ ತೋರಿಸು ಅದರ. ಇಲ್ಲಿ ಬರ್ತಿದೆ. ದಿಸ್ ಸೈಡ್ ಇಟ್ಸ್ ವಿಸಿಬಲ್ ನೌ. ಹಿಯರ್ ಐ ಕ್ಯಾನ್ ಸಿ ಸಮಥಿಂಗ್. ಲೆಟ್ಸ್ ಸಿ ರಕ್ಷಿದಿ ಎಸ್ಟೇಟ್. ವೀಕೆಂಡಲ್ಲಿ